ಓ ತಗೊಳ್ಳಿ, ಇದು ನನ್ನ ಚಾನಲ್ಲು ಉಂಡಾಡಿ ಗುಂಡ. ಸಬ್ಸ್ಕ್ರೈಬ್ ಆಗಿದೆ. ಇನ್ಸ್ಟಾಗ್ರಾಮ್ ಇಲ್ಲ? ಇದು ಈ ವಯಸ್ಸಿಗೆ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀರಾ ನೀವೆಲ್ಲ? ಓ ಐತೆ. ನೋಡಿ, ಇದು ನನ್ನ ಚಾನಲ್ ಉಂಡಾಡಿ ಗುಂಡ ಅಂತ. ತಗೊಳ್ಳಿ. ಉಂಡಾಡಿ ಗುಂಡ ಫಾಲೋ ಮಾಡಿ ಹೇಳ್ಬಿಟ್ಟು ಹೋಗ್ರು. ಏನು ಫಾಲೋ ಮಾಡ್ರಿ? ಸರಿ ಆಯಿತು, ಬಾಯ್ ಬಾಯ್. ವಿಡಿಯೋ ನೋಡ್ತಾ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಬಾಗಲಕೋಟೆಯಲ್ಲಿ ಇದ್ದೀನಿ. ಇದಕ್ಕೆ ಕೋಟೆಗಳ ನಾಡು ಅಂತ ಕೂಡ ಕರೀತಾರೆ. ಏನಕ್ಕೆ ಕೋಟೆಗಳ ನಾಡು ಅಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ತುಂಬ ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಿರೋರು ತುಂಬ ಜನ ಇದ್ದಾರೆ, ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ. ಎಲ್ಲ ಗೂಗಲಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ. ಅದು ಬಿಡಿ, ಏನಿದು ಶಿಸ್ತಾಗಿ ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಹಿಂದೆ ಇದೆಯಲ್ಲ ಬಿಲ್ಡಿಂಗು, ಇದಕ್ಕೆ ಆಲ್ಮೋಸ್ಟ್ ಅಲ್ಲೊಂದು 60-70 ವರ್ಷ ಆಗಿದೆಯಾ? 60-70 ವರ್ಷ ಆಗಿದೆ. ಇಲ್ಲಿ ಸುಮಾರು 50 ವರ್ಷಗಳಿಂದ ಇಲ್ಲಿ ಸ್ವೀಟ್ ಮಾಡ್ಕೊಬರ್ತಿದ್ದಾರೆ. ಇಲ್ಲಿ ನಿಮಗೆ ಜಿಲೇಬಿ, ರಬ್ಡಿ, ಇನ್ನೂ ಹಲವಾರು ಸ್ವೀಟ್ಗಳು, ಮಿಕ್ಚರ್ ಎಲ್ಲ ಸಿಗುತ್ತೆ. ಒಳಗಡೆ ಹೋಗಿ ತೋರಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಇನ್ನೊಬ್ಬರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಅವರ ಮಗ ಅಲ್ವಾ? ನೀವು ಮಗ ಆಗಬೇಕು. ಇವರೇ ನಮಗೆ ಇವಾಗ ಈ ಜಾಗದ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ಸರ್, ನಿಂತ್ಕೊಬಿಡೋಣ ಬನ್ನಿ. ನಮಸ್ಕಾರ. ಇರಿ, ಕೇಳಿಸಲ್ಲ, ಮೈಕ್ ಕೊಟ್ಬಿಡ್ತೀನಿ. ಇಲ್ಲಿ ಮೈಕ್ ಹಾಕಾಯ್ತು. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ಪ್ರವೀಣ್ ಅಂತ ಹೇಳಿ. ಪ್ರವೀಣ್ ಅಂತ. ಇದು ನಿಮ್ಮದೇ ಮನೆ? ಹಾಂ, ನಮ್ಮದು. ಆಲ್ಮೋಸ್ಟ್ 70 ವರ್ಷ ಆಗಿದೆ ಬಿಲ್ಡಿಂಗ್ಗೆ 70 ವರ್ಷ ಆಯಿತು. ನಾವು ಇಲ್ಲಿ ಬಂದು 50 ವರ್ಷ ಆಯಿತು. ಆಯ್ತು. ಇದು ಹಳೆ ಬಾಗಲಕೋಟೆ ಅಲ್ವಾ? ಹಳೆ ಬಾಗಲಕೋಟೆ. ಕಟ್ಟಡಗಳು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಎಲ್ಲ ವೈಬ್ಸು ಒಂಥರ ಸಕ್ಕತ್ತಾಗಿದೆ. ಸರ್, ನಿಮ್ಮಲ್ಲಿ ಏನೇನು ಸ್ವೀಟು ಫೇಮಸ್ಸು? ಎಲ್ಲ ಸಿಗುತ್ತೆ ನಿಮಗೆ, ಎಲ್ಲ ಥರದ ಸ್ವೀಟ್ಸ್. ಮದುವೆಗೆ ಎಲ್ಲ ಸ್ವೀಟ್ಸ್ ಮಾಡಿಕೊಡ್ತೀವಿ ನಾವು. ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಮಾಡ್ತೀವಿ. ನಮ್ಮ ಕಡೆ ಜಿಲೇಬಿ, ಖಾರ, ಬೂಂದಿ, ಮೋತಿಚೂರು. ಜಿಲೇಬಿ, ಖಾರ, ಬೂಂದಿ, ಮೋತಿಚೂರು, ಸೆವೆನ್ ಪಾಪಡ್ ಬರುತ್ತೆ. 7 ಪಪ್ಪಡ? ಹಾಂ, 7 ಪಾಪಡ್ ಅಂತ ಕೊಡ್ತೀವಿ. 7 ಪಾಪಡ್ ಅಂತ 7. ಓಕೆ. 7 ಪಾಪಡ್ ಅಂತ ಬರುತ್ತೆ. ನೆಕ್ಸ್ಟ್ ನಿಮಗೆ ಇದು ಸಿಗುತ್ತೆ, ಬಾದುಷಾ ಸಿಗುತ್ತೆ. ಎಲ್ಲ ಇಲ್ಲೇ ತೋರಿಸ್ತೀರ? ಒಳಗಡೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಮತ್ತೆ ನಡೆಸ್ತಿದ್ದೀರಾ? ಮತ್ತೆ ಬೊಕ್ಕೊಂಡು ಬರಬೇಕು. ಅದು ಜಿಗ್ಜಾಗ್ ಅಲ್ಲ, ಚಿಕ್ಕ ಜಾಗ. ನಾರ್ಮಲ್ ನಿಮ್ಮ ಕಡೆ ಎಲ್ಲ ಬಾಗಿಲು ಎಲ್ಲ ಚಿಕ್ಕದಾಗೆ ಇಡ್ತೀರಲ್ಲ. ಆಗಿನ ಕಾಲದಲ್ಲಿ ಏನಕ್ಕೆ ಹಂಗೆ ಇಡ್ತಾ ಇದ್ರು ಅಂತಂದರೆ, ಮನೆಗೆ ಬರೋನು ಬೊಗ್ ಬರಲಿ, ತಗ್ಗಿ ಬಗ್ಗೆ ನಡೀಲಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಹೇಳಿದೆ. ಹಾಂ, ಇವರು ನಮ್ಮ ಚಿಕ್ಕಮ್ಮ. ಇವರು ಚಿಕ್ಕಮ್ಮ ಅವರು ಜಿಲೇಬಿ ಮಾಡ್ತಿದ್ದಾರೆ. ಅದು ಬಾದಾಮ್ ಪುರಿ ಅಂತ ಹೇಳಿ. ಬಾದಾಮ್ ಪುರಿ. ಓಕೆ. ನಿಮ್ಮ ಕಡೆ ಫೇಮಸ್ಸು? 30 ವರ್ಷದಿಂದ ನಮ್ಮ ಕಡೆನೇ ವರ್ಕ್ ಮಾಡ್ತಾ ಇದ್ದೀವಿ. ಬಾದಾಮ್ ಪುರಿ. ಓಕೆ. ನೀವೇ ಏನೋ ಎಲ್ಲ ನಿಮ್ಮದೇ ಓನ್? ಇದು ಎಲ್ಲ ಓನ್. ಸುಮಾರು 50 ವರ್ಷಗಳಿಂದ ಮಾಡ್ತಿದ್ದೀರಾ. ಎಲ್ಲೆಲ್ಲಿ ಹೋಗುತ್ತೆ ನಿಮ್ಮದು ಸಪ್ಲೈ? ಆಲ್ ಓವರ್ ಕರ್ನಾಟಕ. ನೀವು ಬೇಕಾದಲ್ಲಿ ಅಡ್ರೆಸ್ ಕಳಿಸಿದ್ರೆ, ಕರೆಕ್ಟಾಗಿ ಅಡ್ರೆಸ್ ಕಳಿಸಿದ್ರೆ ಡೆಲಿವರಿ ಕಳಿಸ್ತೀವಿ. ಓಕೆ. ಇದು ಒಂಚೂರು ಮೈಕ್ ಕೊಡ್ತೀರಾ? ಮಾತಾಡ್ಸೋಣ ಇದು ನಾನು. ಇರಿ. ಹಾಂ ಅಮ್ಮ, ನಮಸ್ಕಾರ. ನೀವೇನೇ ಸ್ಪೆಷಲಿಸ್ಟು? ಅಂದರೆ ಯಾವ ಸ್ವೀಟ್ ಮಾಡ್ತೀರಾ ಅಂತ ಕೇಳಿದೆ. ಎಲ್ಲ ಸ್ವೀಟ್ ಥರ ಮಾಡ್ತೀರಾ? ಎಲ್ಲ ಥರ ಮಾಡ್ತೀರಾ? ನೀವು 20 ವರ್ಷದಿಂದ ಮಾಡ್ಕೊಬತ್ತಿದ್ದೀರಾ. ನೀವು ಇದು ಸಕ್ಕತ್ತಾಗಿ ಮಾಡ್ತೀನಿ ಅಂದರೆ ಯಾವ ಸಕ್ಕತ್ತಾಗಿ ಮಾಡ್ತೀರಾ? ಅಂದರೆ ಯಾವ ಸ್ವೀಟ್ ಸಕ್ಕತ್ತಾಗಿ ಮಾಡ್ತೀರಾ? ಎಲ್ಲ ಸಕ್ಕತ್ತಾಗಿ ಮಾಡ್ತೀರಾ. ಒಂದು ಬಿಟ್ಕೊಡ್ತಾ ಇಲ್ಲಲ್ಲ ನೋಡಿದ್ರೆ ನೀವು. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರ್ತೀರಾ ನೀವು ಇಲ್ಲೇ ಕೆಲಸ? ಮುಂಜಾನೆಯಿಂದ 8ರಿಂದ ಮಧ್ಯಾಹ್ನ 3-4 ಗಂಟೆ ಮಟ್ಟ ಇರ್ತದೆ. ಇದು ಬೆಲ್ಲದ ಗಮ ಹೊಡಿತಿದೆ ಬಾಕ? ಬೆಲ್ಲದ್ದೇನೆ ಇದು? ಇದು ಬೆಲ್ಲದ್ದು. ಅಲ್ಲಿ ಒಳಗೆ ಐತಲ್ರಿ, ಅದು ಸಕ್ರೆ. ಅದು ಸಕ್ರೆದು, ಇದು ಬೆಲ್ಲದ್ದು. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ರೀ. ಸೀಸನ್ದೊಳಗೆ ಸಂಜೆ 8 ಮಟ್ಟ ಇರ್ತದೆ. ಸೀಸನ್ 8ವರೆಗೂ ಇರುತ್ತೆ. ಸೀಸನಲ್ಲಿ 8 ಗಂಟೆವರೆಗೂ ಇರುತ್ತೆ. ಮದುವೆ ಸೀಸನಲ್ಲಿ ಸೀಸನ್ ಅಲ್ರಿ. 8 ಗಂಟೆವರೆಗೂ ಮಾಡ್ತೀರಾ? ಇಲ್ಲಾಂದ್ರೆ 4 ಗಂಟೆಗೆ ಬಂದು? 4 ಗಂಟೆಗೆ ಬಂದು. ಓಕೆ. 5 ಗಂಟೆ ಬಂದು ಇಲ್ಲಿ ಬರೀ ಜಿಲೇಬಿ, ರಬ್ಡಿ ಮಾತ್ರ? ಹಿಂಗೆಲ್ಲ ಮಾಡ್ತೀವಿ. ಇಲ್ಲಿ ಮಾತ್ರ ರಬ್ಡಿ ಮಾಡಂಗಿಲ್ರಿ. ಅದೇ ಹೆಸರೇನು? ಬಾದಾಮ್ ಪುರಿ. ಓಕೆ, ಬಾದಾಮ್ ಪುರಿ. ಇನ್ನು ಒಳಗಡೆ ಏನೇನಿದೆ? ಒಳಗೆ ಬುಂದಿ ಐತ್ರಿ, ಬೂಂದಿ, ಲಾಡು ಐತ್ರಿ. ಮತ್ತೆ ನೋಡ್ಬೋದಾ ಒಳಗಡೆ? ಓಕೆ. ಬನ್ನಿ ಒಳಗೋಣ. ನೀವು ಇಂಟ್ರಡಕ್ಷನ್ ಕೊಡಬೇಕು. ಫೋನಲ್ಲಿ ಮಾತಾಡ್ತಿದ್ರೆ ಸರಿ. ಇದು ತಗೊಳ್ಳಿ. ಓಕೆ. ಎಲ್ಲ ಮೂಟೆಗಟ್ಟಲೆ ಕಟ್ಟಿಟ್ಬಿಟ್ಟಿದ್ದೀರಾ ಬೂಂದಿ ಇದೆಲ್ಲ? ನಾಳೆ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಆಲ್ಮಟ್ಟಿ ಅಂತ ಇದೆ. ಆಲ್ಮಟ್ಟಿ ಹೋಗುತ್ತೋ? ಆಲ್ಮಟ್ಟಿಯಲ್ಲಿ ಡ್ಯಾಮ್ ಫೇಮಸ್. ಡ್ಯಾಮ್ ಫೇಮಸ್. ಆ ಡ್ಯಾಮ್ ಹತ್ರ ಎವ್ರಿ ವೀಕ್ ಸಂತೆ ನಡೆಯುತ್ತೆ. ಆ ಸಂತೆಗೆಲ್ಲ ಹೋಗುತ್ತೆ. ಓ, ಭಾನುವಾರ ಸಂತೆ ನಡೆಯುತ್ತೆ. ಸಂತೆಗೆ ಹೋಗ್ತಾರೆ ಎಲ್ಲ. ಬೂಂದಿ ಇದು ಮಿನಿಮಮ್ 50 kg ಇದೆ. ಈಗ 50 kg ಇದೆ. ಖಾರ ಬೂಂದಿ. ಇದು ಅಯ್ಯಪ್ಪ. ಇದು ಫಸ್ಟ್ ನಿಮಗೆ ಇದು ತೋರಿಸ್ತೀನಿ. ಇದು ಕೋವಾ. ಕೋವಾ. ಇದರಿಂದನೇ ಪೇಡ ರೆಡಿ ಆಗೋದು. ನೀವು ಆಗಲೇ ಪೇಡ ಟೇಸ್ಟ್ ಮಾಡಿದ್ರಲ್ಲ. ಓಕೆ. ಇದನ್ನ ಹೆಂಗೆ? ಇದನ್ನ ಫಸ್ಟ್
ಇದು ಕವ ಇರುತ್ತೆ ಈ ಥರ. ಹಾಂ ಹಾಂ, ಇದನ್ನು ನಾವು ಇದ್ರ ಜೊತೆ ಸಕ್ಕರೆ ಮಿಕ್ಸ್ ಮಾಡ್ತೀವಿ. ಇದಾಯ್ತು. ಹಾಂ, ಸಕ್ಕರೆ ಮಿಕ್ಸ್ ಮಾಡಿರ್ತೀರಾ. ಇದನ್ನು ತಿನ್ನೋಕ್ಕಾಗಲ್ಲ ಅಲ್ಲ? ತಿನ್ಬೋದು, ಸ್ವಲ್ಪ ಗಂಟ್ಲು ಕಟ್ಟತ್ತೆ. ಗಂಟ್ಲು ಕಟ್ಟುತ್ತೆ ಅಂದರೆ ಹಂಗೆ ಎತ್ಕೊಂಡು ತಿಂದರೆ. ಸ್ವೀಟ್ ಇರುತ್ತೆ ಇದು? ಇಲ್ಲ, ಸಪ್ಪೆ ಇರುತ್ತೆ. ಸಪ್ಪೆ ಇರುತ್ತೆ. ಓಕೆ ಓಕೆ ಓಕೆ, ಗೊತ್ತಾಯ್ತು. ನಾವು ಪೇಡೆ ಮಾಡ್ತೀವಿ ಕನ್ವರ್ಟ್. ಓ, ಅರ್ಥ ಆಯ್ತು. ಯಾಕೋ ಅಂತ ನಾನು ಇನ್ನೊಂದು ಕೋವ ಅಂದ್ಕೊಂಡೆ. ಯಾಕೋ. ಹಾಂ, ಒಂಚೂರು ಪೇಪರ್ ಕೊಡಿ. ಓಕೆ, ಬನ್ನಿ ಒಳಗೆ ಬನ್ನಿ. ಇನ್ನೂ ಇದೆ, ಇಷ್ಟೇ ಅಲ್ಲ, ಅದೇನೋ ಬರೀ ಟ್ರೈಲರ್ ಮಾತ್ರ, ಅದು ಪ್ರಿಪ್ರೇಷನ್ ಜಾಗ ಅಷ್ಟೇ. ಇಲ್ಲಿದೆ ನೋಡಿ ಜಾಗ. ಓ, ಆಗಲೇ ಯಾರಿಗೋ ಇಟ್ಬಿಟ್ಟಿದ್ದೀರಾ ಇಲ್ಲಿ? ನಿಮಗೆ ಬ್ರೋ, ನಾನು ಬರೋದು ನಿಮ್ಗೆ ಗೊತ್ತಿತ್ತಾ? ಓಕೆ, ಇದು ಏನೇನಂತ ನೀವೇ ಸ್ವೀಟ್ಗಳ ಬಗ್ಗೆ ಹೇಳ್ಬಿಟ್ರೆ ಒಳ್ಳೆಯದು. ಯಾಕಂದರೆ ಫಸ್ಟ್ ಪೇಡೆ ತಿನ್ನಿ. ಪೇಡ ಇರಿ, ಇದು ಹಂಗೆ ಹೇಳ್ಬಿಡಿ. ಇದು ಯಾವ್ದು? ಇದು ಬೇಸನ್ ಉಂಡೆ ಅಂತ ಹೇಳಿ. ಬೇಸನ್ ಉಂಡೆ. ಓಕೆ, ನಮ್ಮ ಕಡೆ ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಲೈಟ್ ಅಲ್ಲಿ ಬರುತ್ತೆ, ಇದು ನಮ್ಮ ಕಡೆ ಡಾರ್ಕ್ ಬರುತ್ತೆ. ಸ್ವಲ್ಪ ನಿಮ್ಮ ಕಡೆ ಡಾರ್ಕ್ ಬರುತ್ತೆ ಅಂದ್ರೆ ಸ್ವೀಟ್ ಜಾಸ್ತಿ ಆಡ್ ಮಾಡಿರ್ತೀವಿ. ನಿಮ್ಮ ಕಡೆ ಸ್ವೀಟ್ ಕಡಿಮೆ ತಿಂತಾರೆ. ಹೌದು, ನಮ್ಮ ಕಡೆ ಸ್ವಲ್ಪ ಜಾಸ್ತಿ ತಿಂತಾರಲ್ಲ, ಹಿಂಗಾಗಿ ಸ್ವಲ್ಪ ಡಾರ್ಕ್ ಬರುತ್ತೆ. ಓಕೆ, ಇದು ಬೇಸನ್ನು, ಇದು ಪೇಡ, ಇದು ಲಡ್ಕಿ ಉಂಡೆ ಅಂತ ಕರೀತಾರೆ. ಲಡ್ಕಿ ಉಂಡೆ, ಇದು ಒಳ್ಳೆ ಪುರಿ ಉಂಡೆ ಇದ್ದಂಗೈತೆ. ಅದು ಪೂರಿ ಉಂಡೆ ನಿಮ್ದು ಸಕ್ಕರೆಯಲ್ಲಿ ಮಾಡ್ತಾರೆ, ಇದು ಬೆಲ್ಲದಲ್ಲಿ ಮಾಡ್ತೀವಿ. ಅಂದ್ರೆ ಶುಗರ್ ಪೇಷಂಟ್ ಹೆಲ್ಪ್ ಆಗುತ್ತೆ ಇದು ಸ್ವೀಟ್. ಬೆಲ್ಲದಲ್ಲಿ ಮಾಡ್ತೀರಾ? ಇದು ನಾರ್ಮಲ್ ಶುಗರ್ ಪೇಷಂಟ್ ಇದ್ರು ಅವ್ರಿಗೆ ಓಕೆ ನಾ ತಿನ್ನಲ್ಲ ಸ್ವೀಟ್ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್. ಓಕೆ, ಇದು ಬಂದು ನಾರ್ಮಲ್ ಮೋತಿಚೂರು. ಇದು ಮೋತಿಚೂರು ಲಡ್ಡು ಇದ್ದಂಗೈತೆ. ಸೇಮ್ ಹಂಗೆ ಬರುತ್ತೆ. ಇದು ಮೋತಿಚೂರು ಬಂದು ಇದು. ಓಕೆ, ಇದು ಮೋತಿಚೂರು. ಅದು ಮೋತಿಚೂರು. ಓಕೆ, ಅದು ಬಾದುಷಾ, ಬಾದಾಮ್ ಪುರಿ. ಇದು ಮೈಸೂರು ಪಾಕು. ಅದೆಲ್ಲ ಖಾರ ಮಿಕ್ಸರ್ಗಳು ಇಷ್ಟು. ಸೊ ಇದೆಲ್ಲ ಇವಾಗ ಸಪ್ಲೈ ಆಗುತ್ತೆ. ನೀವು ಎಲ್ಲಿ ಕೇಳಿದ್ರು ಕರ್ನಾಟಕ. ನಂಬರ್ ಏನಾದರೂ ಇದ್ರೆ ಹೇಳ್ಬಿಡಿ, ಅದು ಯಾರಾದರೂ ಬೇಕು ಅಂದರೆ ತಗೊಳ್ಳಿ. ನಂಬರ್ ಬಂದ್ಬಿಟ್ಟು 7829797777 ಅಂತ ಹೇಳಿ. ಗೊತ್ತಾಯ್ತಲ್ಲ ನಂಬರು? ನೋಟ್ ಮಾಡ್ಕೊಬಿಡಿ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಕರ್ನಾಟಕದಲ್ಲಿ ಎಲ್ಲೇ ಸ್ವೀಟ್ಗಳು ಬೇಕು ಅಂತ ಇದ್ರೂ ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಲಿವರಿ ಕಳಿಸ್ಕೊಡ್ತೀರಲ್ಲ? ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರೂ ಕಳಿಸ್ಕೊಡ್ತಾರೆ. ಇನ್ನು ಟೇಸ್ಟ್ ಒಂದು ಮಾಡ್ಬಿಡ್ತೀನಿ. ಟೇಸ್ಟ್ ಮಾಡ್ಬೋದಲ್ಲ? ತುಂಬಾ ಸಾಫ್ಟ್ ಇದೆ ನೋಡಿ. ಪಿಚ್ಕ ಆಗೋಯ್ತು. ಚೆನ್ನಾಗಿದೆ. ಎಮ್ಮೆ ಅಲ್ಲ? ಹಾಂ, ಕರೆಕ್ಟಾ? ಎಸ್, ಪರವಾಗಿಲ್ಲ. ಕವ ಆಗೋದು ಎಮ್ಮೆ ಹಾಲಿಂದನೇ. ಅದು ಎಮ್ಮೆ ಹಾಲಿಂದ ರೆಡಿ ಆಗಿ ಬಂದಮೇಲೆ ಇದು ರೆಡಿ ಆಗುತ್ತೆ ಪೇಡೆ. ಲಿಟ್ರಲಿ ಕೆಲವೊಂದು ಕಡೆ ತಿಂದಿದ್ದೀನಿ, ಗಂಟ್ಲಿಗೆ ಒಂಥರ ಇದಾಗುತ್ತೆ, ಬಟ್ ಇದು ಹಾರ್ಡ್ ಆಗುತ್ತೆ. ಮತ್ತು ನಾಲ್ಗೆ ಗಿಡತಿದ್ದಂಗೆ ಒಂಥರ ಗಟ್ಟಿ ಫೀಲ್ ಆಗುತ್ತೆ. ಫ್ರೆಶ್ ಇದೆ ಇದು. ಫ್ರೆಶ್ ಅಲ್ಲ? ನಮ್ಮ ಕಡೆ ಎಲ್ಲಾನು ಫ್ರೆಶ್. ನಿಮಗೆ 8 ದಿನ ಇಟ್ಟು ಯೂಸ್ ಮಾಡಿದ್ರು ಯಾವುದು ಡ್ಯಾಮೇಜ್ ಆಗಲ್ಲ. ಲಿಟ್ರಲಿ ಸಕ್ಕದಾಗಿದೆ. ಒಂದು ಸಮಾಧಾನ ಆಗಲ್ಲ, ತಿಂತಾ ಇರಬೇಕು ಅನ್ಸುತ್ತೆ. ಇನ್ನು ಪೇಡ ಮಾಡೋದು ಮೇಕಿಂಗ್ ಸಿಕ್ಬಿಟ್ಟಿದ್ರೆ ಅದು ತೋರಿಸ್ಕೊಡ್ಬಿಡಿದೆ. ನಾವು ಕೊಡಿಸ್ತೀರಾ? ಇನ್ಯಾವುದು ಟ್ರೈ ಮಾಡಿದೆ. ನನಗೆ ಸ್ವೀಟ್ ಕಡಿಮೆ ಇರೋದು ಹೇಳಿ. ಸ್ವೀಟ್ ಕಡಿಮೆ ಇರೋದು ಬೇಸನ್ ಉಂಡೆ ಅಲ್ಲ ಇದು? ಬೇಸನ್ ಉಂಡೆ ಮಾಡಿ. ಬೇಸನ್ ಉಂಡೆ ಲಿಟ್ರಲಿ ನಮ್ಮ ಕಡೆ ಎಲ್ಲ ಹೆಂಗೆ ಅಂದರೆ, ಹಿಂಗಿದೆಯಲ್ಲ ಬೇಸನ್ ಉಂಡೆ, ಇದು ಬಿಟ್ಟಾಗ ಹಿಂಗೆ ಬಿಟ್ಕೋತು. ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ರೆ ಡ್ರೈ ಇರುತ್ತೆ. ಹಿಂಗೆ ಬಿಟ್ಟಿದ ತಕ್ಷಣ ಪುಡಿ ಉದ್ರೋಗ್ಬಿಡುತ್ತೆ. ಅದು ಪುಡಿ ಆದರೆ ಅದರಲ್ಲಿ ಇದನ್ನು ಕಡಿಮೆ ಇರುತ್ತೆ. ಯಾವುದು? ಸಕ್ಕರೆ ಅಂಶ. ಅದನ್ನ ಹದ ಮಾಡೋ ರೀತಿ ಇರುತ್ತೆ. ಅದನ್ನ ಒಂದು ಪ್ರೊಸೆಸಿಂಗ್ ಇರುತ್ತೆ. ಆ ಪ್ರೊಸೆಸ್ ಏನು ಅಂತಂದರೆ, ನಮ್ಮ ಕಡೆ ಬೇರೆ ಸ್ಟೈಲು, ನಿಮ್ಮ ಕಡೆ ಬೇರೆ ಸ್ಟೈಲು, ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಒಂದೇನೆ, ಹೆಸರೆಲ್ಲ ಒಂದೇನೆ. ಚೆನ್ನಾಗಿದೆ. ನಾನು ಸ್ವೀಟ್ ಕಡಿಮೆ ತಿನ್ನೋದು. ಅದೇ ಹೇಳ, ನಮ್ಮ ಕಡೆ ಬಾಯಿಗೆ ಹಾಕಿದ ತಕ್ಷಣ ನಿಮಗೆ ಮೆಲ್ಟ್ ಆಗ್ಬಿಡುತ್ತೆ. ಇದು ಸ್ವಲ್ಪ ಹೊತ್ತು ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ. ಚೆನ್ನಾಗಿದೆ, ಒಂಥರ ಚಾಕ್ಲೇಟ್ ಇದ್ದಂಗೆ. ದ್ರಾಕ್ಷಿ ಹಾಕ್ತೀರಾ ಮೇಲೆ, ಚೆನ್ನಾಗಿದೆ. ಸಾಕು ನನಗೆ ಸ್ವೀಟು. ಅಲ್ಲೂ ಬರುತ್ತೆ, ಉಳ್ಕಲ್ ಬೇರೆ. ಖಾರ ತಿನ್ನಿ, ಖಾರ ಟ್ರೈ ಮಾಡಿ. ಕಡಿ ಖಾರ ಅಲ್ಲ? ಹಾಂ, ಇನ್ನು ಸ್ವಲ್ಪ ಹಾಕಿ. ಓ, ಬಲ್ಕೆ ಇಟ್ಬಿಟ್ಟಿದ್ದೀರಾ? ಹಾಂ, ಎಲ್ಲ ಬಲ್ಕ್ ಡೆಲಿವರಿನ ಕಳಿಸ್ತೀನಿ. ಕಡ್ಡಿ ಖಾರ. ನನ್ನ ಬ್ಯಾಂಡೇಜು ಕಲರೇ ಚೇಂಜ್ ಆಗ್ಬಿಡುತ್ತೇನೋ ಹೋಗೋಷ್ಟರಲ್ಲಿ. ಇದು ಲೈಟಾಗಿ ಸ್ವೀಟ್ ಬರುತ್ತಲ್ಲ, ಇನ್ನು ಇದೊಂದು ಚೂ ಸ್ವೀಟ್ ಥರ ಬರುತ್ತೆ. ಸಕ್ಕರೆ ಹಾಕಿರ್ತೀವಿ ಮೇಲ್ಗಡೆ. ಹಾಕ್ತೀರಾ ಇದಕ್ಕೆ? ಯಾವುದು ಸಕ್ಕರೆ ಹಾಕಲ್ಲ ಹೇಳಿ ಫಸ್ಟ್ ನೀವು. ಇಲ್ಲ, ಎಲ್ಲದಕ್ಕೂ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ರೆ ಅದೊಂಥರ ಸ್ವೀಟ್ನೆಸ್ ಕೊಡುತ್ತೆ. ಅಂದ್ರೆ ಜಾಸ್ತಿ ಮಕ್ಕಳು ತಿನ್ಬೋದು. ಹೌದೌದೌದು. ಮಕ್ಕಳಿಗೆಲ್ಲ ಒಮ್ಮೆ ನೀವು ಜಾಸ್ತಿ ಖಾರ ಇದ್ದದ್ದು ಕೊಟ್ರೆ ಅವ್ರಿಗೆ ಆಗಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಹೀಗಾಗಿ ನಾವು ಸ್ವಲ್ಪ ಅದ್ರ ಮೇಲೆ ಲೈಟಾಗಿ
ಇದನ್ನ ಹಾಕಿರ್ತೀವಿ. ಅದೇ ಇದು ಖಾರಕ್ಕೂ ಸ್ವೀಟು ಅಂದರೆ ನಿಮಗೆ ತುಂಬ ಖಾರ ಇಲ್ಲ. ಯೂಶ್ವಲಿ ನೀವು ಖಾರ ತುಂಬ ತಿಂತೀರಾ ಅಂದರೆ ಬೇರೆ ಐಟಮ್ ಮಾಡ್ತೀರಾ? ತಿಂತೀವಿ ನಾವು ಎಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಅದನ್ನ ಕಾನ್ಸೆಪ್ಟ್ ರೆಡಿ ಮಾಡ್ತೀವಿ. ಓಕೆ ಓಕೆ. ಖಾರ ಇರೋದು ಯಾವುದಿದೆ? ಖಾರ ಇರೋದು ಕೊಡ್ತೀನಲ್ಲ ನಿಮಗೆ. ಯಾವುದು? ಫುಲ್ ಖಾರ ಇರೋದು. ಹಾಂ, ಫುಲ್ ಖಾರ ಇರೋದು. ಹಾಂ, ಉಂಡಾಡಿ ಗುಂಡ. ತಮ್ಮ ಹೆಸರು? ಪ್ರೀತಮ್. ಯಾವ ಸ್ಕೂಲು? ಸ್ಕೂಲಾ? ಹಾಂ ಹಾಂ ಹಾಂ. ಖಾರ ಬೂಂದಿ ಕೊಟ್ರಾ ಖಾರ ಇರೋದಕ್ಕೆ? ಇದು ಫುಲ್ ಖಾರ ಇರುತ್ತಾ? ಇರುತ್ತೆ. ನಿಮಗೆ ಸ್ವಲ್ಪ ನಾವು ಎಲ್ಲದಕ್ಕೂ ಸ್ವೀಟ್ ಆ್ಯಡ್ ಮಾಡಿರ್ತೀವಿ. ಹಾಂ ಹಾಂ. ಅದೇ ಇದರಲ್ಲ ಸ್ವೀಟ್ನೆಸ್ ಇದೆ ಇರುತ್ತೆ. ನಾವೇ ಹೇಳ್ತೀವಿ ಫಸ್ಟ್. ಚೆನ್ನಾಗಿದೆ. ಎಂತ? ಓಹ್, ನಾನು ಯಾಕೆ ನಿಮಗೆ ಮಂಗಳೂರು ಭಾಷೆ ಮಾತಾಡ್ತೀನಿ ಎಂತ ಅಂತ. ಚೆನ್ನಾಗಿದೆ. ನೀವು ಇಷ್ಟೇ ಅಲ್ಲ? ಆಲ್ಮೋಸ್ಟ್ ಆಲ್ ತಿನ್ನಲ್ಲ, ಹಿಂಗಾಗಿ ಇಷ್ಟ ಅನ್ಸುತ್ತೆ. ಅಯ್ಯೋ ಈಗಲೇ ಅಲ್ಕಿತ್ತವ್ರೆ. ಟೋಟಲ್ ನಮ್ಮ ಕಡೆ 80 to 70 ಟೈಪ್ಸ್ ಆಫ್ ಸ್ವೀಟ್ ಸಿಗುತ್ತೆ ನಿಮಗೆ. ಮೊದಲು ತುಂಬಾ ಸ್ವೀಟ್ಸ್ ತಿಂತಿದ್ದೆ. ಇದ್ರ ಜೊತೆ ಕೇಟರಿಂಗ್ ಸರ್ವಿಸ್ ಇದೆ. ಓಕೆ. ಬಣಸ್ತಿ ಕೇಟರಿಂಗ್ಸ್ ಅಂತ ಹೇಳಿ. ಏನು ಹೆಸರು? ಬಣಸ್ತಿ ಕೇಟರಿಂಗ್ಸ್ ಅಂತ ಒಂದಿದೆ. ನಾವು ಆಲ್ ಓವರ್ ಕರ್ನಾಟಕ ಕೇಟರಿಂಗ್ ಸರ್ವಿಸ್ ಕೊಡ್ತೀವಿ. ಕೇಟರಿಂಗ್ ಸರ್ವಿಸ್ ಕೊಡ್ತೀವಿ. ಪ್ಲೇಟ್ ಸಿಸ್ಟಮ್ ಆದ್ರೂ ಕೊಡ್ತೀವಿ, ಇಲ್ಲಾಂದ್ರೆ ಬಲ್ಕಲ್ಲಿ ಅವ್ರದೇ ಎಲ್ಲ ಆದ್ರೂ ನಾವು ಹೋಗಿ ಸ್ವೀಟ್ಸ್ ಮಾತ್ರ? ಸ್ವೀಟ್ಸ್ ಆಯ್ತು, ಅಡುಗೆನೂ ಮಾಡ್ತೀರಾ? ಅಡುಗೆನೂ ಮಾಡ್ತೀವಿ. ಅದು ಸೇಮ್ ನಂಬರೇ ಅಲ್ಲ? ಸೇಮ್ ನಂಬರ್. ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಕೊಬಿಡಿ. ಮಾಡಿದ್ರೆ ನನಗೆ ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಏನಿದೆ ಅಂತ ಪ್ರೈಸ್. ಓಕೆ. ನಿಮ್ಗೆ ಏನಾದರೂ ಕೇಟರಿಂಗ್ ಸರ್ವಿಸ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೆಜ್ ಮಾತ್ರ ಅಲ್ಲ? ಹಾಂ, ವೆಜ್. ಬರೀ ವೆಜ್ ಮಾತ್ರ. ಸೇಮ್ ಬಾಗಲಕೋಟೆ ಸ್ಟೈಲಲ್ಲಿ ಕೊಡ್ತೀರಾ? ಹಾಂ ಹಾಂ, ಜವಾರಿ ಸ್ಟೈಲಲ್ಲಿ ಕೊಡ್ತೀನಿ. ಜವಾರಿ ಸ್ಟೈಲಲ್ಲಿ ಕೊಡ್ತೀರಾ? ನೀವು ಎಲ್ಲೇ ಮದುವೆ ಮಾಡ್ತಾ ಇರಿ, ಇವ್ರಿಗೇನಾದ್ರು ನಿಮ್ಮ ಕೇಟರಿಂಗ್ ಸರ್ವಿಸ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವೀಟ್ ಅಂತೂ ಮಸ್ತಾಗೈತೆ. ಸುಮಾರು 50 ವರ್ಷಗಳಿಂದ ನಡೆಸ್ಕೊಬರ್ತಿದ್ದಾರೆ. ನೀವು ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇವ್ರ ನಂಬರನ್ನು ನಾನು ಆಗಲೇ ಇವ್ರು ಹೇಳಿದ್ದಾರೆ. ಇವ್ರ ನಂಬರನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಲೊಕೇಶನ್ ಕೂಡ ನಾನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಬಾಗಲಕೋಟೆ ಈ ಕಡೆ ಏನಾದರೂ ಬಂದಾಗ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನೀವು ಮನೆಗೂ ಕೂಡ ಈ ಪಾರ್ಸಲ್ ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಫ್ರೆಶ್ ಆಗಿ ಇಲ್ಲೇ ಮಾಡ್ತಿದ್ದಾರೆ ಅಲ್ವಾ? ಫ್ರೆಶ್ ಆಗಿ ತೊಗೊಂಡು ಹೋಗ್ಬೋದಲ್ಲ? ಹೌದು. ಕೆ ಜಿ ಎಷ್ಟು? ಅದನ್ನೆಲ್ಲ ನಿಮ್ಗೆ ಕೊಡ್ತೀನಿ ಬನ್ನಿ. ಹೌದಾ? ಕೆ ಜಿ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಬಂದು ತೊಗೊಂಡು ಹೋಗ್ಬೋದು. ನಿಮ್ಗೆ ಯಾವ ಸ್ವೀಟ್ ಬೇಕೋ ನೀವು ಟೇಸ್ಟ್ ಮಾಡಿ ತೊಗೊಂಡು ಹೋಗ್ಬೋದಲ್ಲ? ಹಾಂ, ಟೇಸ್ಟ್ ಮಾಡಿ ಕೂಡ ತೊಗೊಂಡು ಹೋಗ್ಬೋದು. ಇವರೇ ಸಾಕ್ಷಿ, ಇವರೇನು ಸಿಕ್ಕಿಲ್ಲ ಅಂತ ಇಲ್ಲಿ ಇವ್ರನ್ನ ನೋಡ್ಕೊಬಿಡಿ. ಟೇಸ್ಟ್ ಮಾಡಿ ಕೂಡ ನೀವು ತೊಗೊಂಡು ಹೋಗ್ಬೋದು. ಓಕೆ, ವಿಡಿಯೋ ಎಂಡಿಗೆ ಬಂದುಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಟ್ರೈ ಮಾಡಾಯಿತು. ಮಿಕ್ಸರ್ ಕೂಡ ಟ್ರೈ ಮಾಡಾಯಿತು. ಅಲ್ಲಿ ಎಲ್ಲರೂ ಮಾತಾಡ್ಸಿದ್ದೀನಿ. ಒಂಥರ ಖುಷಿ ಆಯಿತು. ಇನ್ನೊಂದು ಬಾಗಲಕೋಟೆಯಲ್ಲಿ ಮನೆ ನೋಡೋದು ನನಗೆ ಒಳಗಡೆ ಹೆಂಗಿರುತ್ತೆ ಅನ್ನೋದೊಂದು ಕುತೂಹಲ ಇತ್ತು. ಯಾಕಂದರೆ ದೊಡ್ಡ ದೊಡ್ಡ ಕಲ್ಗಳನ್ನ ಕಟ್ಟಿ ಇಟ್ಟಿರ್ತಾರೆ. ಅಂದರೆ ಈಗ ನಮ್ಮ ಕಡೆ ಸ್ಟೈಲ್ ಬೇರೆ, ನಿಮ್ಮ ಕಡೆ ಸ್ಟೈಲ್ ಬೇರೆ. ಸೊ ಅದು ಕೂಡ ನೋಡಿ ಖುಷಿ ಆಯಿತು. ಇದೆಲ್ಲ ಮಣ್ಣಿನ ಮನೆ. ಆದರೂ ಇದು ನನಗೆ ಇನ್ನೊಂದು ನಿಮ್ಮ ಕಡೆ ಎಲ್ಲ ಇದೆಲ್ಲ ಮಣ್ಣಿಂದ ಫುಲ್ಲು ಮೇಲೆಲ್ಲ ಮಣ್ಣು ಇರುತ್ತೆ. ನಾನು ಜೋಶಲ್ಲಿ ಕೈ ಎತ್ಬಿಟ್ರೆ ಕೈ ಕಟ್ಟಾಗ್ಬಿಡುತ್ತೆ. ಏನಂತ ಅಂದರೆ ಆಕ್ಚುಲಿ ನೀವು ನೋಡ್ಬೋದು ಇಲ್ಲಿ ಇವರು ಬಿಡ್ತಾರೆ. ಇದೆ. ಫಸ್ಟ್ ಇಲ್ಲಿಗೆ ಇತ್ತು. ಹೌದಾ? ಇಷ್ಟ ಹೈಟ್ ಓ, ಮೊದಲು ಇಲ್ಲಿಗೆ ಇತ್ತಾ? ಇಲ್ಲಿದೆಲ್ಲ ಓ, ಇಲ್ಲಿಗೆ ಇತ್ತು. ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಮೇಲ್ಗಡೆ. ಓಕೆ, ಸರಿ ಸರಿ ಸರಿ. ಹಂಗಂದ್ರೆ ಮೇಲೆ ಹತ್ತಿದ್ದೀರ? ಕೈ ಎತ್ತಂಗಿಲ್ಲ ಅಂದರೆ ಇನ್ನೂ ಮೇಲೆ ಇದು ಮಾಡಿದ್ದೀರಾ? ಏನಕ್ಕೆ ಅಷ್ಟು ಇದು ಕಟ್ತಿದ್ದು? ಅಂದರೆ ನಾರ್ಮಲ್ ಆಗಿನ ಟೈಮ್ದಲ್ಲಿ ಇದು ಕೆಳಗಡೆ ಇತ್ತು. ಓ, ಇದು ಕೆಳಗಿತ್ತು. ಇದು ಮೇಲೆ ಬಂತು, ಅದು ಮೇಲೆ ಹೋಯ್ತು. ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಹೌದು, ಆಲ್ಮಟ್ಟಿ ನೀರಿನ ಮಟ್ಟ ಜಾಸ್ತಿ ಆಗ್ತದೆ. ಬರ್ತಾ ಇದೆ. ಹೌದೌದು. ಹೀಗಾಗಿ ಭೂಮಿ ಅದ್ರ ಆಗ್ತದೆ. ಓಕೆ, ಭೂಮಿ ಹೀಗಾಗಿ ಗಟ್ಟಿ ಇರ್ಲಿ ಅಂದ್ಬಿಟ್ಟು ಹೈಟ್ ಮಾಡಿದ್ದು. ಇವ್ರೇನಂದ್ರೆ ಅದ್ರ ಬಗ್ಗೆ ಹೇಳಿದ್ರಲ್ಲ, ಅದೇನಂತಂದ್ರೆ ಆಲ್ಮಟ್ಟಿ ಜಲಾಶಯ ಇದೆಯಲ್ಲ, ಸೊ ಅಲ್ಲಿ ಆ ಡ್ಯಾಮ್ದು ಇದು ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಅಂಡರಲ್ಲಿ ಇದೆ. ಇಲ್ಲಿ ಬ್ಯಾಕ್ ವಾಟರ್ ಇದೆ. ಏನು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಡೇಂಜರ್ ಝೋನ್ ಅಲ್ಲಿ ಇದೆ. ಸುಮಾರು 20 ವರ್ಷಗಳಿಂದ ಹೇಳ್ಕೊ ಬರ್ತಿದ್ದಾರೆ ಖಾಲಿ ಮಾಡಿ ಅಂತ. ಇವ್ರಿಗೆಲ್ಲ ಇದು ಹಳೆ ಬಾಗಲಕೋಟೆ, ಹೊಸ ಬಾಗಲಕೋಟೆ ಆ ಕಡೆ ಇದೆ. ಆಲ್ಮೋಸ್ಟ್ ಅಲ್ಲಿ ಡೆವಲಪ್ ಆಗಿದೆ. ಅಂದರೆ ನಮ್ಮ ಜನ ಇಲ್ಲಿ ಬಂಡು ಧೈರ್ಯ ನೋಡೇ ಬಿಡೋಣ, ನೋಡ್ಕೊಳ್ಳೋಣ ಅನ್ನೋ ಥರ. ಕರೆಕ್ಟಾ? ಏನು ಅಂತಂದ್ರೆ ನಮ್ಮ ಬಂಡು ಧೈರ್ಯ ಇಲ್ಲಿರೋರಿಗೆ ಏನಂದರೆ ನೋಡ್ಕೊಬಿಡೋಣ ಏನೋ ಅಂತ. ಓಕೆ, ಅದೆಲ್ಲ ಬಿಡಿ. ನಿಮ್ಮ ಇದು ಆ ಧೈರ್ಯಕ್ಕೆ ನಾನು ಇದು ಅಂತೀನಿ. ಬಟ್ ಆದಷ್ಟು ಸೇಫ್ ಆಗಿರೋದು ಬೆಸ್ಟು. ಏನಂದರೆ ಇವಾಗ ಮಹಾರಾಷ್ಟ್ರಲ್ಲಿ ನೀರು ತುಂಬಿತು ಅಂದರೆ ಇಲ್ಲಿ ಬರುತ್ತೆ. ಈಗ ಬೇರೆ ರಬ್ಸ್ದಲ್ಲಿದೆ. ತುಂಗಭದ್ರಾ ಅಲ್ವಾ? ತುಂಗಭದ್ರಾ ನೀರೇ ಅಲ್ವಾ? ಸರಿ ಸರಿ ಸರಿ. ಹಂಗಾರೆ ಇನ್ನು ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಾಯಿತು. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಇಷ್ಟೇ, ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿ ಗುಂಡನ್ನು ಫಾಲೋ ಮಾಡಿ, ಹಂಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಬೆಲ್ಲ ಹೊಡೀರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಬಾಗಲಕೋಟೆ ಜನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಉಂಡಾಡಿ ಗುಂಡ ಬಂದಿದ್ದೀನಿ. ಖುಷಿ ಆಗುತ್ತೆ ನೀವು ಶೇರ್ ಮಾಡಿದಷ್ಟು, ನನಗೂ ಕೂಡ ಲೈಕ್ ಮಾಡಿದಷ್ಟು ಇನ್ನೂ ಉತ್ಸಾಹ ಬರುತ್ತೆ. ಬೇರೆ ಬೇರೆ ಕಡೆ ಹೋಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಆದಷ್ಟು ಆ ಜಾಗದ ಫುಡ್ನ ತೋರಿಸೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಸುತ್ತೀನಿ. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಫುಲ್ಲು ಟ್ರೈ ಮಾಡ್ತೀನಿ, ಸುತ್ತಿ ನಿಮಗೆ ಎಲ್ಲ ಫುಡ್ನ ತೋರಿಸ್ಕೊಡ್ತೀನಿ. ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋ ಸಿಗೋಣ. ಟಾಟಾ, ಬೈ ಬೈ. ಒಂದು ನಿಮಿಷ, ವಿಡಿಯೋ ಎಂಡಾಗಿಲ್ಲ. ಇನ್ನೊಂದೇನೋ ಒಂದು ಮಿಸ್ ಮಾಡ್ಬಿಟ್ಟೆ. ಏನಂತಂದರೆ, ಬನ್ನಿ ಇಲ್ಲಿ ಸರ್, ಅಲ್ಲಿ ಹೇಳ್ತಿದ್ರಲ್ಲ ವಿಡಿಯೋ ಅಲ್ಲಿ ಎಂಡ್ ಮಾಡ್ಬಿಟ್ಟೆ. ಆಮೇಲೆ ನನಗೆ ಗೊತ್ತಾಗಿದ್ದು ಇವರು ಅಲ್ಲಿಂದ ತೊಗೊಂಬಂದು ಇಲ್ಲಿ ಈ ಪೆಟ್ಟಿ ಅಂಗಡಿ ಅಲ್ವಾ, ಪೆಟ್ಟಿ ಅಂಗಡಿನ ಸರಿ ತೆಲ್ಲೋ ಗಾಡೀಲಿ
ಸ್ವೀಟ್ಸ್ನ ಮಾರ್ತಾರೆ ಸುಮಾರು 50 ವರ್ಷಗಳಿಂದ ಈ ಮಾರ್ಕೆಟ್ ಇಟ್ಟಿದ್ದಾರಲ್ವಾ, ಮಾರ್ಕೆಟಲ್ಲಿ ಇಟ್ಕೊಂಡು ಮಾರ್ತಿರೋದು ಕರೆಕ್ಟಾ? ನೀವು ಎಕ್ಸ್ಪ್ಲೇನ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಇದು ಶಾಪ್ ಬಂದುಬಿಟ್ಟು ನಿಮಗೆ ನಿಯರ್ ಟಾಂಗಾ ಸ್ಟ್ಯಾಂಡ್ ಹತ್ರ ನಮ್ಮ ಶಾಪ್ ಸಿಗುತ್ತೆ, ಶಂಕರ್ ಸ್ವೀಟ್ ಮಾಡು ಅಂತೇಳಿ. ಯಾರಿಗೆ ಹೇಳಿದ್ರು ಹೇಳ್ತಾರೆ ನಿಮಗೆ. ಆಲ್ ಓವರ್ ಕರ್ನಾಟಕ ನಿಮಗೆ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ. ನನ್ನ ನಂಬರ್ ಬಂದುಬಿಟ್ಟು 7829797777 ಅಂತ ಹೇಳಿ. ಓಕೆ ಅಲ್ವಾ, ನೀವು ಬೇಕಾದ್ರೆ ಅಲ್ಲೂ ಕೂಡ ತೊಗೋಬೋದು ಬಾಗಲಕೋಟೆಗೆ ಬಂದಾಗ, ಅಥವಾ ಈ ತೆಳ್ಳಗಾಡಿ ಮಾರ್ಕೆಟ್ ಇದು ಸಂತೆ ಬೀದಿಲೇ ಇದೆ, ಇದು ಬಾಗಲಕೋಟೆ ಸಂತೆ ಬೀದಿಲೇ ಇರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಬಂದು ಕೂಡ ತೊಗೋಬೋದು. ಇದೇ ಅದು ಅಂಗಡಿ ನೋಡ್ಕೊಬಿಡಿ. ಓಕೆ, ಥ್ಯಾಂಕ್ ಯು. ಈಗ ಬಾಯ್ ಬಾಯ್.